ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಹೆಸರು ಬದಲಾಗಿದೆ ಯೂಟ್ಯೂಬ್ ಚಾನಲ್ದು. ಸೊ ಸಣ್ಣದಾಗಿ ಹೇಳ್ಬಿಡ್ತೀನಿ ಯಾಕೆ ಅಂತ. ಗಜೇಂದ್ರ ಅಫಿಷಿಯಲ್ ಅನ್ನೋ ಹೆಸರು ಬಂದ್ಬಿಟ್ಟು ಎಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ಅದನ್ನೇ ಇಕ್ಕಿರೋದು ಆ್ಯಕ್ಚುಲಿ. ಆ್ಯಂಡ್ ಓನ್ಲಿ ಯೂಟ್ಯೂಬಲ್ಲಿ ಮಾತ್ರ ಗಜೇಂದ್ರ 2.0 ಅಂತ ಇಕ್ಕಿದೆ. ಬಟ್ ಯಾಕೋ ವರ್ಕೌಟ್ ಆಗಿಲ್ಲ. ಎಲ್ಲ ಪ್ಲಾಟ್ಫಾರ್ಮ್ಸಲ್ಲಿ ಏನು ಹೆಸರಿದೆಯೋ, ಏನು ನೇಮ್ ಇದೆಯೋ, ಸೊ ಅದನ್ನೇ ಯೂಟ್ಯೂಬಲ್ಲೂ ಸಹ ಇಕ್ಕೋಣ ಅಂತ ನೇಮ್ನ ಚೇಂಜ್ ಮಾಡಿದ್ದೀನಿ. ಬಟ್ ರೀಚ್ ಸಿಗ್ತಾ ಇರಲಿಲ್ಲ. ಸೊ ಎಲ್ಲ ಕಡೆನೂ ಏನಿದೆಯೋ ಅದನ್ನೇ ಇಕ್ಕೋಣ ಅಂತ ಚೇಂಜ್ ಮಾಡಿದ್ದೀನಿ. ಸೊ ಮೊನ್ನೆ ಏನೆಲ್ಲ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ಸ್ ಬಂದಿದ್ದಾವೆ ಆ್ಯಂಡ್ ಅದ್ರ ಜೊತೆಗೆ ಏನೆಲ್ಲ ಕಾಂಟ್ರವರ್ಸೀಸ್ ಏನೆಲ್ಲ ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ ಎಲ್ಲ ಕಡೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಮಾತಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಸ್ಯಾಂಡಲ್ವುಡ್ ಸ್ಥಳಗ ದುನಿಯಾ ವಿಜಯ್ ಸರ್ ಅವರ ಭೀಮಾ ಸಿನಿಮಾ ಸೊ 9ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಯಿತು. ಆ್ಯಂಡ್ ಇವತ್ತು 11ನೇ ತಾರೀಕು ಒಂದು ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂಡಿದೆ. ಎಲ್ಲ ಥಿಯೇಟರ್ಸು ಸಹ ಇವತ್ತಿಗೂ ಸಹ ಒಂದು ಬ್ಲಾಕ್ ಬಸ್ಟರ್ ಅಂದರೆ ಒಳ್ಳೆ ಓಪನಿಂಗ್ ಪಡ್ಕೊಂಡು ಹೌಸ್ಫುಲ್ ಆಗ್ತಿದೆ ಅನ್ನೋದರಲ್ಲಿ ತಪ್ಪೇ ಇಲ್ಲ. ಆ್ಯಂಡ್ ಬ್ಲಾಕ್ ಬಸ್ಟರ್ ಅಂತ ಹೆಸರು ಕೂಡ ಬಂದಿದೆ. ಸೊ ಇನ್ನು ಕಲೆಕ್ಷನ್ ವಿಚಾರಕ್ಕೆ ಬಂದರೆ, ನಂಬರ್ಸು ಕೆಲವೊಂದು ವೆಬ್ಸೈಟ್ಸಲ್ಲಿ ರಿವೀಲ್ ಆಗಿದೆ. ಬಟ್ ನಾನು ನಿಮಗೆ ಹೇಳೋದು ಏನಂದರೆ, ಸಿನಿಮಾ ಚೆನ್ನಾಗಿದೆ. ಆ್ಯಂಡ್ ಈ ರೀತಿಯ ಮೆಸೇಜ್ ಓರಿಯೆಂಟೆಡ್ ಸಿನಿಮಾನ ಬಂದ್ಬಿಟ್ಟು ನಾವು ಪ್ರತಿಯೊಬ್ಬರು ಹೋಗಿ ಸಿನಿಮಾನ ನೋಡಿ ಪ್ರೋತ್ಸಾಹಿಸಲೇಬೇಕು. ಸೊ ನಂಬರ್ಸ್ನ ನಾವು ತಲೆಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಈ ರೀತಿಯ ಸಿನಿಮಾಗಳಿಗೆ ನಂಬರ್ಸ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ಸೊ ನಮ್ಮ ಕನ್ನಡದ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಮುಚ್ಚೋಗೋ ಸಮಯದಲ್ಲಿ ಅಂದರೆ ಸುಮಾರು ಒಂದು 18 ಥಿಯೇಟರ್ಸ್ನ ರೀಓಪನ್ ಮಾಡಿಸಿರುವ ಕನ್ನಡದ ಏಕೈಕ ಸಿನಿಮಾ. ಸೊ ತುಂಬ ಕಷ್ಟದಲ್ಲಿದ್ದಾಗ ಸಿನಿಮಾ ಇಂಡಸ್ಟ್ರಿ ಒಂದು 2-3 ವರ್ಷಗಳ ಹಿಂದೆ ಸಲಗ ಅಂತ ಒಂದು ಸಿನಿಮಾನ ಮಾಡಿದರು ದುನಿಯಾ ವಿಜಯ್ ಸರ್ ಅವರು. ಆ್ಯಂಡ್ ಇವಾಗ ಭೀಮಾ ಅಂತ ಒಂದು ಸಿನಿಮಾನ ಮಾಡಿ ಜನರ ಮುಂದೆ ಬಂದಿದ್ದಾರೆ. ಅದು ಸಹ ಇವಾಗ ಮತ್ತಷ್ಟು ಕಷ್ಟ ಇದೆ. ಅಂದರೆ ಸಾಕಷ್ಟು ಕಷ್ಟಗಳಿಂದ ಸಿನಿಮಾ ಥಿಯೇಟರ್ಸ್ಗೆ ಜನ ಬರ್ತಿರಲಿಲ್ಲ, ಒಳ್ಳೆ ಸಿನಿಮಾನ ಕೊಟ್ಟರು ಸಹ ಜನ ಬರ್ತಿಲ್ಲ ಅಂತ ಒಂದು ಟಾಕ್ ಅನ್ನೋದು ಹೋಗ್ತಾನೆ ಇತ್ತು. ಬಟ್ ಇದನ್ನೆಲ್ಲ ಮೀರಿಸಿ ಇವತ್ತು ಎಲ್ಲ ಥಿಯೇಟರ್ಸಲ್ಲೂ ಹೌಸ್ಫುಲ್ ಆಗ್ತಾಯಿದೆ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ, ಹೋಗಿ ಒಂದು ಸಲ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಹತ್ರ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ದ ಮೋಸ್ಟ್ ಅವೇಟೆಡ್ ಮೂವಿ, ಪ್ರಶಾಂತ್ ನೀಲ್ ಮತ್ತು ಜೂನಿಯರ್ NTR ಅವರ ಕಾಂಬಿನೇಷನಲ್ಲಿ ಬರ್ತಿರುವ ಸಿನಿಮಾ. ಸೊ ಈ ಸಿನಿಮಾದ ಬಗ್ಗೆ 9ನೇ ತಾರೀಕು ಎಪಿಸೋಡಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ. 9ನೇ ತಾರೀಕು ಸೆರೆಮನಿ ಅನ್ನೋದು ಆಗ್ತಾಯಿದೆ, ಅಂದರೆ ಪೂಜೆ ನಡೀತಾ ಇದೆ ಅಂತ ನಾನು ಅಫಿಷಿಯಲಿ ಹೇಳಿದ್ದೆ. ಬಟ್ ನಮಗೂ ಒಂದು ಮಾಹಿತಿ, ರೂಮರ್ಸ್ ಪ್ರಕಾರ ಸಿಕ್ಕಿದ್ದ ಮಾಹಿತಿ. ಸೊ ಇವತ್ತು 11ನೇ ತಾರೀಕು ಅಂದರೆ 9ನೇ ತಾರೀಕಿಗೆ ನಾನು ಮಾಡಬೇಕಿತ್ತು ಈವ್ನಿಂಗು, ಬಟ್ ಆಗಲಿಲ್ಲ. ಸೊ ಇವಾಗ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. 9ನೇ ತಾರೀಕು ಪೂಜೆ ಅನ್ನೋದು ನಡೆದಿದೆ, ಅಂದರೆ ಸೆರೆಮನಿ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಸಿನಿಮಾದ ಟೈಟಲ್ನ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 2026 ಜಾನ್ವರಿ 9ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸಿಂಗ್ ಆಗೋಕ್ಕೆ ಹೊರಟಿದೆ. ಸೊ ಟೈಟಲ್ ಆ್ಯಸ್ ಪರ್ ರೂಮರ್ಸ್ ಪ್ರಕಾರ ಡ್ರ್ಯಾಗನ್ ಅಂತ. ಬಟ್ ಇದು ಚೇಂಜ್ ಮಾಡ್ತಾರಾ ಅಥವಾ ಇದನ್ನೇ ಇಡ್ತಾರಾ ಅಂತ ನನಗೂ ಸಹ ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ಗೊತ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, 15ನೇ ತಾರೀಕು 2 ಸಿನಿಮಾಗಳು ರಿಲೀಸ್ ಆಗ್ತಿದ್ದಾವೆ. ಒಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಆ್ಯಂಡ್ ಇನ್ನೊಂದು ಸಿನಿಮಾ ಬಂದ್ಬಿಟ್ಟು ತಮಿಳ್ ಇಂಡಸ್ಟ್ರಿಯಿಂದ. ಸೊ ಚಿಯಾಂತ್ ವಿಕ್ರಮ್ ಅವರ ಸಿನಿಮಾ ತಂಗಲಾನ್ ಸಿನಿಮಾ ಬಂದ್ಬಿಟ್ಟು ಆಗಸ್ಟ್ 15ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಕನ್ನಡ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾಸ್ ಬಂದ್ಬಿಟ್ಟು ಕೃಷ್ಣಂ ಪ್ರಣಯ ಸಖಿ ಸಹ 15ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ಆ್ಯಂಡ್ ಬುಕಿಂಗ್ ಸಹ ಓಪನ್ ಆಗಿದೆ. ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರಾ ಈ ವಿಡಿಯೋನ, ಇನ್ ಕೇಸ್ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ಹೋಗಿ ನೋಡ್ಬೋದು. ಆ್ಯಂಡ್ ತಂಗಲಾನ್ ಸಿನಿಮಾ ಆ್ಯಂಡ್ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗಳು ಸಹ ನೋಡಿ ರಿವ್ಯೂಸ್ ಬೇಕಾದರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಭೈರತಿ ರಣಗಲ್ ನರ್ತನ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾ. ಆ್ಯಂಡ್ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ನಿನ್ನೆ ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ, ಟೈಟಲ್ ಟ್ರ್ಯಾಕ್ನ. ಆ್ಯಂಡ್ ಸಾಂಗು ವಿತಿನ್ 24 hours ಬಂದ್ಬಿಟ್ಟು ನಿಯರ್ಲಿ 4 lakhs ವ್ಯೂಸ್ ಪಡ್ಕೊಂಡಿದೆ. ಆ್ಯಂಡ್ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ಲಿ ಅವೈಲೇಬಲ್ ಇದೆ. ಇನ್ ಕೇಸ್ ಏನಾದರೂ ನೀವು ನೋಡಿಲ್ಲ ಅಂದರೆ ಸಾಂಗ್ ಮಾತ್ರ ಒಂದು ರಾ ಫೀಲ್ ಕೊಡ್ತಿದೆ. ಆ್ಯಂಡ್ ಇಟ್ಸ್ ಲೈಕ್ ಎ ಕಂಪ್ಲೀಟ್ಲಿ ರಾ ಆ್ಯಂಡ್ ಮಾಸ್ ಫೀಲ್ ಕೊಡ್ತಿದೆ. ಲೈಕ್ ಎ ಮಫ್ತಿ ಮೂವಿಯಲ್ಲಿ ಒಂದು ಸಾಂಗ್ಸ್ ಇದೆಯಲ್ಲ, ಸೊ ಅದೇ ಥೀಮಲ್ಲಿ ಮಾಡಿರುವ ಸಾಂಗ್ಸ್ ಇದು. ಆ್ಯಂಡ್ ಯಾರೆಲ್ಲ ನೋಡಿಲ್ಲ ಒಂದು ಸಲ ಹೋಗಿ ಚೆಕ್ ಮಾಡಿ ಆ್ಯಂಡ್ ಯು ಫೀಲ್ ಗುಡ್. ಓಕೆ. ಆ್ಯಂಡ್ ಇನ್ನೂ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿಲ್ಲ, ಸೆಪ್ಟೆಂಬರಲ್ಲಿ ಬರ್ತಿದ್ದಾರೆ ಅಂತ ಮಾಹಿತಿ. ಬಟ್ ಇನ್ನೂ ಯಾವುದೇ ರೀತಿಯ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಬಂದರೆ ಖಂಡಿತವಾಗ್ಲೂ ನಿಮಗೆ ಕೊಡ್ತೀನಿ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಸೂರ್ಯ ಸರ್ ಅವರು ನಾಯಕ ನಟನಾಗಿ ಮಾಡಿರುವ ಕಂಗುವಾ ಸಿನಿಮಾ. ಸೊ ಇನ್ನು ತಮಿಳ್ ಇಂಡಸ್ಟ್ರಿಯಲ್ಲಿ ತುಂಬಾ ಕಾಯ್ತಾ ಇದ್ದಾರೆ ಈ ಸಿನಿಮಾಗೋಸ್ಕರ. ಆ್ಯಂಡ್ ಈ ಸಿನಿಮಾ ಸಹ ಅಕ್ಟೋಬರ್ 11ನೇ ತಾರೀಕು ರಿಲೀಸ್ ಆಗ್ತಿದೆ. ಆ್ಯಂಡ್ ನಾಳೆ ಬಂದ್ಬಿಟ್ಟು ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಗೇಮ್ ಚೇಂಜರ್
ಇದರಲ್ಲಿ ರಾಮ್ ಚರಣ್ ಅವರು ತ್ರಿಬಲ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡ್ತಿದ್ದಾರೆ. ಅಂದರೆ ಇದುವರೆಗೂ ನೀವು ಈಗಾಗಲೇ ನೋಡಿರ್ತೀರ ಸಾಕಷ್ಟು ಸಿನಿಮಾಗಳಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಿರ್ತಾರೆ. ಆ್ಯಂಡ್ ಇದರಲ್ಲಿ 3 ಪಾತ್ರಗಳನ್ನು ಮಾಡಿದ್ದಾರೆ ಅನ್ನುವ ಮಾಹಿತಿ. ಬಟ್ ಇದು ರೂಮರ್ಸ್, ನನಗೆ ಸಿಕ್ಕಿರೋ ಮಾಹಿತಿ ಅಷ್ಟೇ. ಬಟ್ ಅಫಿಷಿಯಲಿ 3 ಪಾತ್ರಗಳು ಡೌಟ್ ಅಂತಲೇ ಅನ್ಕೊತೀನಿ. ಸೊ ಇಫ್ ಇನ್ ಕೇಸ್ ಏನಾದರೂ 3 ಪಾತ್ರಗಳು ಮಾಡಿದರೆ ನಿಮಗೆ ಯಾವ ರೀತಿ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಮಾಹಿತಿ ಇಷ್ಟ ಆದರೆ ಆ್ಯಂಡ್ ಈ ಮಾಹಿತಿಗಳೆಲ್ಲ ನಾನು ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ನಿಮಗೋಸ್ಕರನೇ ಪ್ರತಿದಿನವೂ ಸುಮಾರು 43ನೇ ಎಪಿಸೋಡ್ ಇದು. ಆ್ಯಂಡ್ ಸುಮಾರು ಅಲ್ಲ, ಕನ್ಫರ್ಮ್ ಆಗಿ 43ನೇ ಎಪಿಸೋಡ್ ಮಾಡ್ತಾಯಿದ್ದೀನಿ. ಸೊ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಪ್ರತಿದಿನವೂ ಈ ಥರ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.